ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ನಾನಾ ವಿಧವಾದ ಆಧಿವ್ಯಾಧಿಗಳಿಂದ ಬಳಲುವ ಜನರಿಗೆ ದಿವ್ಯವಾದ ಔಷಧಗಳನ್ನು ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಪುರಾಣದ ವಚನವನ್ನು ಉದಾಹರಣೆ ಮಾಡುವ ಮೂಲಕ ನಮಗೆಲ್ಲ ನೀಡಿದ್ದು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನ ವಾ. ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಎಂಬುದಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಅಚ್ಯುತ, ಅನಂತ, ಗೋವಿಂದ ಎಂಬ ನಾಮಗಳ ಉಪದೇಶವನ್ನು ವೇದವ್ಯಾಸದೇವರು ಮಾಡಿದ್ದಾರೆ. ಅಚ್ಯುತ ಎಂಬ ನಾಮದ ಸಾಮಾನ್ಯವಾದ ಅಭಿಪ್ರಾಯವನ್ನು ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ ಹೇಳುವ ರೀತಿಯಲ್ಲಿ ಅಚ್ಯುತನನ್ನು ಸಂಬೋಧನೆ ಮಾಡುವಾಗ ಎರಡು ಸೇನೆಗಳ ಮಧ್ಯದಲ್ಲಿ ಒಂದು ಸೇನೆಯ ಪರವಾಗಿ ಇನ್ನೊಂದು ಸೇನೆಯ ಎದುರಾಗಿ ನಮ್ಮನ್ನು ನಿಲ್ಲಿಸಬೇಕು ಅಂತ ಅರ್ಜುನ ಕೃಷ್ಣನಿಗೆ ಕೇಳಿದಂತೆ ನಮ್ಮ ದೇಹದೊಳಗಿನ ಪೌಷ್ಟಿಕಾಂಶಗಳಿಗೆ ಅನುಗುಣವಾಗಿ ವೈರಾಣುಗಳ ರೋಗಾಣುಗಳ ಎದುರಾಗಿ ನಿಂತು ಹೋರಾಡುವ ಶಕ್ತಿಯನ್ನು ಕೊಡುವಂಥ ಅಚ್ಯುತನಲ್ಲಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬ ಉಪದೇಶವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ. ಜೊತೆಗೆ ಮನುಷ್ಯನಿಗೆ ಆಹಾರ ವಿಹಾರಗಳ ನಿಯಂತ್ರಣ ಹೇಗಿರಬೇಕು, ಸದಾಚಾರ ಹೇಗಿರಬೇಕು ಅನ್ನುವುದರ ಬಗ್ಗೆ ಮಹಾಭಾರತದ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಥೂಲವಾಗಿ ಚಿಂತನೆ ಮಾಡಿದ್ದೇವೆ. ಅದರ ಜೊತೆಗೆ ಮಾನಸಿಕವಾದ ಸ್ಥಿತಿ ಹೇಗಿರಬೇಕು, ಮನುಷ್ಯನಿಗೆ ಆಶೆಗಳು ಅಭಿಲಾಷೆಗಳು ಎಷ್ಟು ಹೆಚ್ಚಾಗ್ತವೆ ಅಷ್ಟು ಅವುಗಳನ್ನು ಪಡೆಯದಿರುವಾಗ ಆಗುವಂತಹ ಮಾನಸಿಕ ಅಸಮಾಧಾನಗಳು ಹೆಚ್ಚು, ತಳಮಳ ಹೆಚ್ಚು. ಅದರಿಂದ ಬರುವಂತಹ ನಾನಾ ವಿಧವಾದ ರೋಗಗಳಿವೆ. ಮಾನಸಿಕ ಒತ್ತಡ, ಅದರಿಂದ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಇವುಗಳೆಲ್ಲ ಬರುವುದಕ್ಕೆ ಆ ಮಾನಸಿಕ ಒತ್ತಡ ಕಾರಣ. ಮಾನಸಿಕ ಒತ್ತಡಕ್ಕೆ ಕಾರಣ ಮನಸ್ಸಿನಲ್ಲಿರುವಂತಹ ನಾನಾ ತರಹದ ಆಶೆಗಳು. ಯಾವ ವ್ಯಕ್ತಿ ನಿಸ್ಪೃಹನಾಗಿದ್ದಾನೆ, ಅನಾವಶ್ಯಕವಾದಂತಹ ಅಶಾಸ್ತ್ರೀಯವಾದ ಜೀವನಕ್ಕೂ ಅನುಪಯುಕ್ತವಾದ ಅವಶ್ಯಕತೆಗಿಂತಲೂ ಮಿಗಿಲಾದ ಆಶೆಗಳನ್ನಾದರೂ ತೊರೆತಾನೆ, ಯದೃಚ್ಛಾಲಾಭ ಸಂತುಷ್ಟ. ಯಾವುದು ಅತಿಯಾದ ಆಯಾಸ ಇಲ್ಲದಂತೆ, ದುರ್ಮಾರ್ಗದಲ್ಲಿ ನಡೆಯದಂತೆ, ದುರ್ಜನರ ಸಹವಾಸ ಇಲ್ಲದಂತೆ, ನ್ಯಾಯ ಮಾರ್ಗದಿಂದ ಸಜ್ಜನರ ಸಹವಾಸದಲ್ಲಿದ್ದುಕೊಂಡೇ ಅನಾಯಾಸವಾಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಾನಾ ವಿಧವಾದ ಆಶೆಗಳನ್ನು ಮನುಷ್ಯ ಇಟ್ಟುಕೊಂಡಷ್ಟು ಅವುಗಳಿಗೆ ಪ್ರತಿಘಾತ ಆದಾಗ ಮನಸ್ಸಿಗೆ ನೋವು ಮಾಡಿಕೊಂಡು ಮಾನಸಿಕ ಒತ್ತಡದಿಂದ ಅನೇಕ ರೋಗಗಳಿಗೆ ಬಲಿಯಾಗ್ತಾನೆ. ಒತ್ತಡಗಳು ಬಹಳ ಬೇಡ, ಆಶೆಗಳು ಬಹಳ ಬೇಡ ಅನ್ನುವ ದೃಷ್ಟಿಯಲ್ಲಿ
ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ ಜೀವಿತೇನವ. ಆ ಪ್ರಸಂಗದಲ್ಲಿ ಗೋವಿಂದ ಶಬ್ದವನ್ನು ಇಟ್ಟಿದ್ದಾರೆ. ಅಲ್ಲಿರುವ ಉಳಿದ ವಿಚಾರಗಳು ಬೇರೆ. ನಾರಾಯಣದ್ವಿತ್ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ, ಆ ವಿಚಾರ ಬೇರೆ. ಈ ಕಾಂಟೆಕ್ಸ್ಟ್ ಏನು ಅಂದರೆ ಆಶೆ ಆಮಿಷಗಳು ಹೆಚ್ಚು ಇರಬಾರದು ಅನ್ನುವ ಪ್ರಸಂಗ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ, ಇನ್ನೇನು ಬೇಕು ಇದಕ್ಕೂ ಹೆಚ್ಚು. ಆ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ರಾಜ್ಯವೇ ನನಗೆ ಬೇಕಾಗಿಲ್ಲ, ಯಾವ ಭೋಗಗಳು ಬೇಡ, ಈ ಜೀವಿತವೇ ಬೇಡ. ಧರ್ಮಕ್ಕಾಗಿ, ಪರೋಪಕಾರಕ್ಕಾಗಿ, ಅಹಿಂಸೆಗಾಗಿ ನನ್ನ ಜೀವನವನ್ನು ತ್ಯಾಗ ಮಾಡುವುದಕ್ಕೆ ನಾನು ಸಿದ್ಧ ಅನ್ನುವ ಮಟ್ಟಕ್ಕೆ ಅರ್ಜುನ ಹೇಳುವ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ಗೋವಿಂದ ಎಂಬ ಶಬ್ದ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡೋದಾದರೆ ಗೋವಿಂದ ಎಂಬ ನಾಮೋಚ್ಚಾರಣೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು? ಯಾವ ಸೂಚನೆಯನ್ನು ನಮಗೆ ನೀಡ್ತಾ ಇದ್ದಾರೆ? ಅಚ್ಯುತ ಅನಂತ ಗೋವಿಂದ ಅಂತ ಹೇಳಪ್ಪ, ರೋಗಗಳ ಪರಿಹಾರ ಆಗಬೇಕಾದರೆ ಅಂತ ಶ್ರೀಮದಾಚಾರ್ಯರು ಹೇಳುವ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರು ಏನು ಸೂಚನೆ ಮಾಡ್ತಾರೆ ಅಂದರೆ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈಹಿ ಜೀವಿತೇನವ ಅಂತನ್ನುವ ರೀತಿಯಲ್ಲಿ ಅರ್ಜುನ ಹೇಗೆ ಎಲ್ಲ ಆಶೆ ಆಮಿಷಗಳನ್ನು ತೊರೆದು ಕೃಷ್ಣನ ಮುಂದೆ ನಿಂತ, ಆ ರೀತಿ ಅತಿಯಾದ ಆಶೆ ಆಕಾಂಕ್ಷೆಗಳನ್ನು ತೊರೆದು ನಿಲ್ಲಿ, ನಿಮಗೆ ಬಿ ಪಿ ಶುಗರು ಯಾವುದೂ ಬರೋದಿಲ್ಲ, ಎಲ್ಲ ರೋಗಗಳಿಗೂ ಇದು ದೊಡ್ಡ ಔಷಧ ಅನ್ನುವುದನ್ನು ಶ್ರೀಮದಾಚಾರ್ಯರು ಸೂಚನೆ ಮಾಡ್ತಾರೆ. ವ್ಯವಹಾರದಲ್ಲಿಯೂ ನೋಡಿ, ಎಲ್ಲ ಹೋಯ್ತಾ, ಅಡಿಗೆಲ್ಲ ಖಾಲಿ ಆಯಿತಾ, ಓ ಇಂದ ಅಂದರೆ ಯಾವಾಗ ನಾವು ಆಶೆಯನ್ನು ಬಿಟ್ಟು ಕೈ ಚೆಲ್ಲಿ ಕೂಡುವುದಿದೆಯಲ್ಲ, ಹಾಗೆ ಬರುತ್ತೆ. ಹೌದು ಅಲ್ವೋ ಗೋವಿಂದ? ಇದು ಬರೀ ಗೀತೆಯಲ್ಲಿ ಬಂದದ್ದಲ್ಲ, ನಿಮ್ಮೆಲ್ಲರ ಗೀತೆಗಳಲ್ಲಿಯೂ ಬಂದದ್ದು. ಹೀಗಾಗಿ ಆ ಗೋವಿಂದ ಶಬ್ದದ ಮಹಿಮೆಯೇ ಆಗಿದೆ, ಆಶೆಯನ್ನು ಬಿಡು ಅಂತ. ನಾನು ಅನ್ನುವ ಅಹಂಕಾರವನ್ನು ಬಿಡು ಅಂತ ಹೇಳುವಾಗ, ನನ್ನದು ಎಂಬ ಅಭಿಮಾನವನ್ನು ಬಿಡು ಅಂತ ಹೇಳುವ ಸಂದರ್ಭದಲ್ಲಿ ಬರುವುದೇ ಗೋವಿಂದ. ಹೌದಾ ಅಲ್ವೋ ಹೇಳಿ? ಬೇರೆ ಬೇರೆ ಶಬ್ದ, ಪರಮಾತ್ಮನಿಗೆ ಬೇಕಾದಷ್ಟು ಹೆಸರುಗಳಿವೆ, ಆದರೆ ಬೇರೆ ಹೆಸರುಗಳನ್ನು ಅನ್ನೋದಿಲ್ಲ. ಮತ್ಸ್ಯ ಕೂರ್ಮ ಅಂತ ಯಾರು ಅನ್ನೋದಿಲ್ಲ, ಗೋವಿಂದ ಅಂತ. ಹಾಗಾದರೆ ಆ ಗೋವಿಂದ ಅನ್ನೋದು, ಇದನ್ನು ಇಂದ್ರದೇವರಿಗೆ ಅಹಂಕಾರ ಬಂತು. ಎಷ್ಟರ ಮಟ್ಟಿಗೆ ಅಹಂಕಾರ? ಮಹಾನುಭಾವರು, ಮಹಾ ತತ್ವಾಭಿಮಾನಿ ದೇವತೆಗಳು, ಮನೋಭಿಮಾನಿಗಳು, ಅವರ ಅನುಗ್ರಹದಿಂದ ನಮಗೆ ಜ್ಞಾನ ಬರಬೇಕು ಅಂಥ ಮಹಾನುಭಾವರು, ಜಾತಾಪರೋಕ್ಷರು. ಆದರೆ ಅವರಿಗೂ ಒಂದೊಮ್ಮೆ ಅಹಂಕಾರ ಬಂತು. ಕೃಷ್ಣನ ವಿರುದ್ಧವಾಗಿ ಮಳೆ ಸುರಿಸಿದರು. 7 ದಿನ ಧಾರಾಕಾರವಾದ ಮಳೆ. ಇಂದ್ರದೇವರ ಯಜ್ಞವನ್ನು ಕೃಷ್ಣ ತಡದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಗೋಪಾಲಕರಿಗೆಲ್ಲ ಸರಿಯಾದ ಪಾಠ ಕಲಿಸಬೇಕು ಅಂತ ಮಳೆ ಸುರಿಸಿದ. ಏನೂ ಆಗಲಿಲ್ಲ. ಒಂದು ಕರು, ಒಂದು ಗೋವು, ಒಂದು ಸಣ್ಣ ಮಗುವಿಗೂ ಏನೂ ಹಾನಿಯಾಗದ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನ ರಕ್ಷಣೆ ಮಾಡಿದ. ಅವರ ಇಂದ್ರದೇವರ ಅಹಂಕಾರ ಪೂರ್ಣವಾಗಿ ನಶಿಸಿ ಹೋಗಿ ಶರಣಾಗತರಾದರು. ಆಕಳು, ಕರು ಇವುಗಳೆಲ್ಲವನ್ನು ಸೇರಿದಂತೆ ಗೋಪಾಲಕರಿಂದ ಕೂಡಿದ ಸಂಪೂರ್ಣವಾದ ಆ ಊರನ್ನೇ ನೀರಿನಲ್ಲಿ ಮುಳುಗಿಸಿ ಹಾಕಬೇಕು ಅಂತ ಹೊರಟಂತಹ ಇಂದ್ರನಿಗೆ ಕೃಷ್ಣನ ಮಹಿಮೆಯ ಸರಿಯಾದ ಅರಿವು ಉಂಟಾಗಿ ಶರಣಾಗತನಾಗಿ ಕೊನೆಗೆ ಕೇಳಿದ್ದೇನು ಅಂದರೆ, ಕೃಷ್ಣ, ನೀನು ಆಕಳನ್ನು ರಕ್ಷಣೆ ಮಾಡ್ತೀಯ, ಕರುಗಳನ್ನು ರಕ್ಷಣೆ ಮಾಡ್ತೀಯ, ಅಲ್ಲ ಕೇವಲ ನೀನೇ ಆಕಳು, ನಾವೇ ಕರುಗಳು ಅಂದ. ಆಕಳು ಹಾಲು ಕೊಡುವಾಗ ಹೇಗೆ ತನ್ನ ತಲೆಯಿಂದ ಜೋರಾಗಿ ಕೆಚ್ಚಲಿಗೆ ತಲೆ ಘಟ್ಟಿಸಿ ಹಾಲನ್ನು ಸೆಳೆದುಕೊಳ್ಳುತ್ತದೆ. ಆಕಳು ತನಗೆ ಹಾಲು ಕೊಡೋದಕ್ಕೆ ಇರೋದು.
ಕರುವಿನ ಮೇಲೆ ಮಾಡುವಷ್ಟು ಪ್ರೀತಿ ಆಕಳು ಇನ್ಯಾರ ಮೇಲೆ ಮಾಡುತ್ತದೆ? ಅಷ್ಟು ಪ್ರೀತಿಯಿಂದ ಹಾಲು ಸುರಿಸುವಾಗಲೂ ಇನ್ನೂ ಬೇಕು, ಬೇಗ ಬೇಕು ಅನ್ನುವ ಅಪೇಕ್ಷೆಯಿಂದ ಕರು ಜೋರಾಗಿ ಕೆಚ್ಚಲಿಗೆ ತಲೆಗಟ್ಟಿಸ್ತಾ ಇರ್ತದೆ. ನೋಡಿರಬಹುದು. ನಾವೆಲ್ಲ ಆ ರೀತಿ ನಿನ್ನ ಮಕ್ಕಳು, ಕರುಗಳು. ನೀನು ನಮಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಇದ್ದಿ, ಆದರೂ ನಿನ್ನ ವಿರೋಧ ಮಾಡ್ತೇವೆ. ಕರು ಆಕಳಿನ ಕೆಚ್ಚಲಿಗೆ ತಲೆಗಟ್ಟಿಸುವಂತೆ ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಇಂದ್ರದೇವರು ಪರಮಾತ್ಮನಿಗೆ, ಕೃಷ್ಣನಿಗೆ ಬಂದು ಕ್ಷಮೆ ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಗೋ ಸಂತತಿಯನ್ನು ದೇವರು ರಕ್ಷಣೆ ಮಾಡಿದ. ಆಕಳು ಕರುಗಳೆಲ್ಲ ಹರಿದುಕೊಂಡು ಹೋಗುವುದನ್ನು ತಪ್ಪಿಸಿ ಸುರಕ್ಷಿತವಾದ ಸ್ಥಾನದಲ್ಲಿ ಉಳಿಸಿದ ಅನ್ನುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಕಾಮಧೇನು, ಎಲ್ಲ ಆಕಳುಗಳ ಮೂಲ ತಾಯಿ, ಅವಳು ಬಂದು ಕೃಷ್ಣನಿಗೆ ಕ್ಷೀರಾಭಿಷೇಕ ಮಾಡಿ ನಾಮಕರಣ ಮಾಡಿದ್ದು ಗೋವಿಂದ. ಗೋವಿಂದ ಎಂಬ ನಾಮಕರಣ ಕೃಷ್ಣನಿಗೆ ಆದದ್ದು. ಆಗ